ಶಾಲೆ ಬಟವಾರಹಳ್ಳಿ ಮಲ್ನಾಯಕನಹಳ್ಳಿ ಕ್ಲಸ್ಟರ್ ಒಂದು ಕಾಲದಲ್ಲಿ ಗತ ವೈಭವವನ್ನ ಕಾಣ್ತಕ್ಕಂತಹ ಒಂದು ಹಳ್ಳಿ ಅಂತಂದ್ರೆ ಬಟವಾರಹಳ್ಳಿ ಶಾಲೆ. ಈ ಶಾಲೆಯಲ್ಲಿ ಬೆಳಗ್ಗೆಯಿಂದ ಏನು ಮನೆ ಮನೆಯಲ್ಲೂ ಕೂಡ ಹಬ್ಬದ ರೀತಿಯಲ್ಲಿ ಈ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಈ ಶಾಲೆಯ ಈ ಗ್ರಾಮದ ಎಲ್ಲ ಪೋಷಕ ವರ್ಗದವರೇ, SDMC ಅಧ್ಯಕ್ಷರೇ, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಇಲಾಖೆಯ ಅಧಿಕಾರಿಗಳೇ ಹಾಗೂ ಸಂಘದ ಎಲ್ಲ ಪದಾಧಿಕಾರಿ ಮಿತ್ರರೇ ಹಾಗೂ ಈ ಶಾಲೆಯ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರೆ, ಬಹುಶಃ ನಾವು ನೋಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಅದರಿಂದ ತುಂಬ ಶ್ರಮ ಇದೆ. ನಾವೀಗ ನಗ್ತಾನು ಆ ಮಕ್ಕಳು ಮಾಡ್ತಾ ಇರ್ತಕ್ಕಂತಹ ನೃತ್ಯವನ್ನು ನೋಡಿ ನಾವು ಆನಂದ ಪಡ್ತಕ್ಕಂಥ ಒಂದು ಕ್ಷಣಗಳನ್ನ ಅದ್ರ ಹಿಂದೆ ಅಡಗಿರ್ತಕ್ಕಂಥ ಒಂದು ಶ್ರಮ ಅಂತಂದ್ರೆ ಬಹುಶಃ ನಿಮ್ಮೆಲ್ಲ ಗೊತ್ತಿಲ್ಲ ಅಂತ ಅನಿಸ್ತದೆ. ಆ ಒಂದು ಪರಿಶ್ರಮ ಪಟ್ಟಿರ್ತಕ್ಕಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಅದರೊಟ್ಟಿಗೆ ಈ ಊರಿನಿಂದ ಬೇರೆ ಶಾಲೆಗೆ ಅಂತಂದ್ರೆ 1ರಿಂದ 4ನೇ ಅಥವಾ 5ನೇ ತರಗತಿಯಿಂದ ಓದ್ತಾ ಇರ್ತಕ್ಕಂಥ ಮಕ್ಳು ಏನಾದ್ರು ಇದ್ರೆ, ಅಂತಹ ಪೇರೆಂಟ್ಸ್ ಏನಾದ್ರು ಪೋಷಕರು ಏನಾದ್ರು ಇಲ್ಲಿದ್ರೆ ದಯವಿಟ್ಟು ಇಂತಹ ಶಿಕ್ಷಕರು ನಿಮ್ಮ ಪುಣ್ಯ ನಿಮ್ಮೂರಿಗೆ ಸಿಕ್ಕಿರ್ತಕ್ಕಂಥ. ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಂತಂದ್ರೆ, ಈ ಶಾಲೆಯಲ್ಲಿ ಈಗಾಗಲೇ 19 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಬಹುಶಃ ನಮ್ಮ ಚೇತನ್ ರೆಡ್ಡಿ ಅವರ ಬ್ಯಾಚ್ ಏನಿದೆ ಅದೇನಾದ್ರು ಮುಂದಿನ ಜೂನಲ್ಲಿ ಏನಾದ್ರು TC ಹೊರಗಡೆ ಹೋದ್ರೆ ಬಹುಶಃ ಸ್ಟ್ರೆಂತ್ ತೀರಾ ಕಡಿಮೆ ಆಗ್ತದಂತ ನನ್ನ ಒಂದು ಭಾವನೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಂತಂದ್ರೆ, ಕಳೆಕಳೆಯ ಮನವಿ, 1ರಿಂದ 5ನೇ ಕ್ಲಾಸ್ ಮಕ್ಳೇನಾದ್ರು ಕಾನ್ವೆಂಟ್ಗೆ ಹೋಗ್ತಕ್ಕಂಥದ್ದಾಗ್ಲಿ ಅಥವಾ ಬೇರೆ ಶಾಲೆಗೆ ತಾವೇನಾದ್ರು ಸೇರಿಸಿದ್ರೆ ಅಂತ ಮಕ್ಕಳನ್ನ ನಿಮ್ಮೂರ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರ ಹತ್ರ ವಿದ್ಯಾಭ್ಯಾಸ ಕಲಿಕೆ ಅನುವು ಮಾಡಿಕೊಡ್ತೀರ ಅಂತಕ್ಕಂಥ ಒಂದು ಮನವಿಯನ್ನು ತಮ್ಮಲ್ಲಿ ಮಾಡ್ಕೊಳ್ತಾ, ಒಟ್ಟಾರೆಯಾಗಿ ಬಹುಶಃ ನಿಮ್ಮ ಮನೆಗಳಲ್ಲಿ ಹಬ್ಬ ಯಾವ ರೀತಿ ಮಾಡ್ಕೊಡ್ತೀರಾ ಗೊತ್ತಿಲ್ಲ, ಆದರೆ ಈ ಒಂದು ಶಾಲಾ ಕಾರ್ಯಕ್ರಮದ ಹಬ್ಬವನ್ನ ತುಂಬಾ ಸಂತೋಷದಾಯಕವಾಗಿ ಆಚರಣೆ ಮಾಡ್ತಿದ್ದೀರಾ. ತಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ವಂದಿಸ್ತಾ, ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ವಂದಿಸ್ತಾ, ಮಾತಾಡಲಿ ಅವಕಾಶ ಕೊಟ್ಟಂತ ಎಲ್ರಿಗೂ ಹೊಸ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.